ಹಾಯ್, ಹಲೋ, ವೆಲ್ಕಮ್ ಟು MS ವಿಷನ್ ಅಕಾಡೆಮಿ. ಸೊ ಇವತ್ತಿನ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಕೆ ಎದವರು ಕೆಸೆಟ್ ನ ಏನ್ ಮಾಡಾಕಂತಾರೆ, ನೋಟಿಫಿಕೇಶನ್ ಮಾಡಿದಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕೆಸೆಟ್ ಆಸ್ಪಿರೆಂಟ್ಸ್. ಹೌದಾ? ಸೊ ಹಲವಾರು ಜನಗಳು ಕೇಳ್ತಾ ಇದ್ರು, ಸರ್ ಕೆಸೆಟ್ ಹೇಳಿದಂಗೆ ಬಿಡ್ತಾರ ಅಂತ. ಸೊ ಅದೇ ರೀತಿಯಾಗಿ ಕೆ ಇದರ್ ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡಿದಾರ ಆನ್ಲೈನ್ ಅಪ್ಲಿಕೇಶನ್ಗೆ. ಸೊ ಈಗಾಗಲೇ ಒಂದಿನ, ಇವತ್ತಾಗಲೇ 11, ಹೌದಾ, 10ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹೌದಾ? ಲಾಸ್ಟ್ ಡೇಟ್ ಬಂದ್ಬಿಟ್ಟು 5 ಇದೆ, ನೆಕ್ಸ್ಟ್ ಮಂತ್ 9. ಹೌದಾ? ಸೊ ಸೆಪ್ಟೆಂಬರ್ 9ಗೆ 5 ಇದೆ. ಹೌದಾ? ನೋಡಿ, 1 ಮಂತ್ ಡಿಫ್ರೆನ್ಷನ್ ಐತ್ರಿಲ್ರಿ. ಹೌದಾ? ಯಾಕಪ್ಪ ಅಂತ ನೋಡಿ, ಈಗ ಅಪ್ಲಿಕೇಶನ್ ಹಾಕಕ 1 ಮಂತ್ ಕೊಟ್ಟಾರಪ್ಪ ಅಂದ್ರೆ ನಿಮಗೆ ಸ್ಟಡಿ ಮಾಡೋದಕ್ಕೂ 1 ಮಂತ್ ಏನಾಯ್ತ್ರಿ, ಇಂಪಾರ್ಟೆಂಟ್ ಆಯ್ತು. ಹೌದಾ? ಅದನ್ನು ಸಮೇತ ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ಯಾಕಪ್ಪ ಅಂತಂದ್ರೆ ಇದು ನಾಟ್ ಎ ಸ್ಮಾಲ್ ಎಕ್ಸಾಮ್. ಹೌದಾ? ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಈಗ ಆಲ್ರೆಡಿ ಕೆಲವೊಬ್ರು ಸರ ನನ್ನ 2 ಮಾರ್ಕ್ಸ್ ಅಲ್ಲಿ ಹೋಯ್ತು ಸರ, 4 ಮಾರ್ಕ್ಸ್ ಅಲ್ಲಿ ಹೋಯ್ತು ಸರ, 6 ಮಾರ್ಕ್ಸ್ ಅಲ್ಲಿ ಹೋಯ್ತು ಸರ ಅಂತ ಹೇಳಿದವ್ರು ಇದಾರ. ಹೌದಾ? ಅದಕ್ಕೋಸ್ಕರ ಸ್ವಲ್ಪ ನೀವು ಬಾಳ ಅಂದ್ರೆ 100% ಹಾಕೋದ್ ಬೇಡ್ರಿ, ಒಂದ್ 80% ಹಾಕಿ, ಎಫರ್ಟ್ ಹಾಕಿ. ಪಕ್ಕಾ ಈ ಸತ್ರ ಏನಾಗುತ್ತೆ, ಕೆಸೆಟ್ ಕ್ಲಿಯರ್ ಆಗುತ್ತೆ. ಸೊ ನಾನು MS ವಿಷನ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೆ ಕೆಸೆಟ್ ನ ಕ್ಲಿಯರ್ ಮಾಡಿಸೋದಕ್ಕೋಸ್ಕರ. ಹಂಗಾಗಿ ನೀವು ಇನ್ ಮುಂದೆ ನಮಗೆ ಏನಪ್ಪಾ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕ್ಲಾಸ್ ಸರ ರನ್ ಆಗ್ಲಿ, ನಿಮ್ಗೆ ಏನ್ ಕೆಸೆಟ್ ಇನ್ಫಾರ್ಮೇಶನ್ ಬೇಕಲ್ಲ, ಏನೇ ಕೇಳಿ. ಹೌದಾ? ಯಾವುದೇ ಆಗಿರ್ಬೋದು. ಹೌದಾ? ಎಕ್ಸ್ಪೆಷಲಿ ಪೇಪರ್ 1 ಆಮೇಲೆ ಪೇಪರ್ 2 ನಮ್ದು ಪೊಲಿಟಿಕಲ್ ಸೈನ್ಸ್ ಇರ್ತದ. ಹಾಗಾಗಿ ಇವೆರಡು ಸಬ್ಜೆಕ್ಟ್ ಮ್ಯಾಗ ಯಾವುದೇ ರೀತಿಯ ಕ್ವಶನ್ಗಳಾಗಿರ್ಬೋದು, ನಿಮ್ ಡೌಟ್ ಆಗಿರ್ಬೋದು, ಏನಾದ್ರೂ ಅದನ್ನ ಸಾಲ್ವ್ ಮಾಡಿ ಕೊಡ್ತೀವಿ. ಓಕೆನಾ? ದಿಸ್ ಇಸ್ ಮೈ ಪ್ರಾಮಿಸ್. ಓಕೆ, ನೋಡಿ, ಇನ್ ಮುಂದ ಕ್ಲಾಸ್ ರನ್ ಆಗ್ತಾವ. ಈಗ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಮ್ರಿ, ಯಾವ ರೀತಿ ಕ್ವಶನ್ ಬರ್ತಾವ. ಹೌದಾ? ಅಲ್ಲಿ ಕರೆಂಟ್ ಐತು, ಹೊಡಿತ್ ನೋಡಿ, ಇದಿಷ್ಟ. ಸಾರಿ. ಓಕೆ, ನೋಡ್ರಿ, ಕೆಸೆಟ್ ನೋಟಿಫಿಕೇಶನ್ ಹೇಳ್ತಿದ್ವಲ್ರಿ, ಪೊಲಿಟಿಕಲ್ ಸೈನ್ಸ್ ನಮ್ ಪೇಪರ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಆಮೇಲೆ ನಿಮ್ಗೆ ಈಗ ಆಲ್ರೆಡಿ ಕೆ ಇದರು, ಹೌದಾ, ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇತ್ತು. ಅದಾದ್ಮೇಲೆ ಇವಾಗ ಕೆ ಇದಾರೆ ಕೊಟ್ಟಿದ್ದಾರೆ ಕೆಸೆಟ್ ನ, ಮಸ್ತ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹೌದಾ? ವೆಲ್, ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ಹಲವಾರು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಕ್ ಕುಂತಾರೆ. ಹೌದಾ? ಎಕ್ಸ್ಪೆಷಲಿ ಕೆಸೆಟ್ ನಂತರ ಸಖತ್ ನಡೆಸಿದ್ದಾರೆ. ಹೌದಾ? ಸೊ ಇವ್ರು ಕ್ವಶನ್ ಪೇಪರ್ ಹೆಂಗಿರ್ತವ, ಏನಂತ ಡಿಸ್ಕಷನ್ ಫುಲ್ ರೀ. ಯಾವ ರೀತಿ ಕ್ವಶನ್ ಬರ್ತಾವ, ಹೆಂಗಿರ್ತವ, ಯಾವ ರೀತಿ ನಾವ್ ಇದನ್ನ ಸ್ಟಡಿ ಮಾಡ್ಬೇಕು, ಹೆಂಗ್ ಇದನ್ನ ಟಾಕಲ್ ಮಾಡ್ಬೇಕು. ಎವ್ರಿ ಒನ್, ಟೀಚಿಂಗ್ ಆಪ್ಟಿಟ್ಯೂಡ್ ಅಂದ್ರೆ ಆಪ್ಟಿಟ್ಯೂಡ್ ಒಳಗೆ ಯಾವ ರೀತಿ ಕ್ವಶನ್ ಬರ್ತಾವ, ರಿಸರ್ಚ್ ಆಪ್ಟಿಟ್ಯೂಡ್ ಯಾವ ರೀತಿ ಕ್ವಶನ್ ಬರ್ತಾವ, ಕಮ್ಯುನಿಕೇಶನ್, ICT, ಹೌದಾ, ಹೈಯರ್ ಎಜುಕೇಶನ್, ಎನ್ವೈರನ್ಮೆಂಟ್, ಇಲ್ಲಿ ಯಾವ ಎಕ್ಸ್ಪೆಷಲಿ ಕೆಸೆಟ್ ಗೋಸ್ಕರ ಹೆಂಗ್ ಕ್ವಶನ್ ತೆಗಿತಾರ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಡಿಸ್ಕಷನ್ ಮಾಡಮ್ರಿ. ಹೌದಾ? ವೆರಿ ಸ್ಪೆಸಿಫಿಕ್ ಇನ್ ಕರ್ನಾಟಕ. ಪಕ್ಕ ನೋಡಿ, ಕರ್ನಾಟಕದೊಳಗಡೆ ಎಕ್ಸ್ಪೆಷಲಿ ಕೆಸೆಟ್ ಗೋಸ್ಕರನೇ ಇದು ಇರೋದು. ಹಾಗಾಗಿ ಸಖತ್ ಡಿಸ್ಕಷನ್ ಮಾಡಮ್ರಿ. ನೀವು ನಮ್ಗೆ ಏನ್ ಹೇಳ್ರಿ, ಜಸ್ಟ್ ರಿಯಾಕ್ಷನ್, ನಿಮ್ ಕಮೆಂಟ್ ಬಾಕ್ಸ್ ಒಳಗಡೆ ಏನ್ ರಿಯಾಕ್ಷನ್ ಕೊಡ್ಬೇಕು ಅದು ಕೊಟ್ರೆ ಸಾಕು. ನಿಮ್ಗೆ ಜಸ್ಟ್ ಅದೊಂದು ಕೊಡಿ, ನಿಮ್ಗೆ ಇನ್ನೂ ಚೆನ್ನಾಗಿ ಮೂವ್ ಆಗ್ಸದ್. ಯಾಕಪ್ಪ ಅಂದ್ರೆ ನಮ್ಗೆ ಅದೊಂಥರ ಬೂಸ್ಟ್ ಇದ್ದಂಗೆ, ಅದೊಂದೇ ಎಲ್ಲಿ ಕೇಳ್ತಿರೋದು. ಓಕೆನಾ? ಸೊ ಜಸ್ಟ್ ನೀವೇನ್ ಮಾಡ್ಬೇಕ್ರಿ, ಈಗ ನಿಮ್ಗೆ ಎನಿ ಡೌಟ್ಸ್ ಜಸ್ಟ್ ಕಮೆಂಟ್ ಬಾಕ್ಸ್ ಒಳಗಡೆ ಕ್ವಶನ್ ಮಾಡ್ರಿ. ಪಕ್ಕಾ ಎಷ್ಟು ಅದೇ ತರ ನಿಮ್ಗೆ ಯಾವ ರೀತಿ ಬೇಕು ಕಂಟೆಂಟ್, ಆ ತರ ವಿಡಿಯೋ ಮಾಡಿ ಕೊಡ್ತೀನಿ. ಓಕೆನಾ? ಇದು ಇವತ್ತು ನಾನು ಬೋರ್ಡ್ ಮ್ಯಾಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ PPT ರೆಡಿ ಮಾಡ್ತೀನಿ. PPT ಹಾಕಿನೇ ಸಗದಾಗಿ ನಿಮ್ಗೆ ಯಾವ ರೀತಿ ಅದನ್ನ ಅರ್ಥ ಮಾಡಿಸ್ಬೇಕು, ಹೆಂಗಿಲ್ಲ, ಯಾವ್ದು ಹೆಂಗ್ ಅರ್ಥ ಮಾಡ್ಕೋಬೇಕು. ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಕೆಲವೊಂದು ಕಾನ್ಸೆಪ್ಟ್ ಇರ್ತಾವ, ರಿಸರ್ಚ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ ಇರ್ತಾವ, ಅವನ್ನ ಹೆಂಗೆಲ್ಲ ಟ್ಯಾಕಲ್ ಮಾಡ್ಬೇಕು. ಹೌದಾ? ಬ್ಲೂಮ್ ಟಾಕ್ಸಾನಮಿ ಈಗ ಆಲ್ರೆಡಿ ನಾನು ಕ್ಲಾಸ್ ಗಳನ್ನ ಮಾಡಿದೀನಿ. ಹೌದಾ? ನೋಡ್ರಿ, ಪ್ಲೇ ಲಿಸ್ಟ್ ಅಂತ ಬರ್ದೀನಿ. ಹೌದಾ? ಬೇಕಾದ್ರೆ ಒಂದ್ಸಲ MS ವಿಷನ್ ಅಕಾಡೆಮಿ ಒಳಗೆ ಹೋಗಿ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ, ನಿಮಗೆ ಫಸ್ಟ್ ಪೇಪರ್ ಬಗ್ಗೆ ಸಿಗ್ತದ. ಹೌದಾ? ಇದಾದ್ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಏನ್ ಡೌಟ್ ಇರಲ್ರಿ, ಕಾಮೆಂಟ್ ಬಾಕ್ಸ್ ಒಳಗೆ ಅಷ್ಟ. ಓಕೆ, ನೋಡಿ, ಲಾಸ್ಟ್ ಡೇಟ್ 1 ಮಂತ್ ಡಿಫ್ರೆನ್ಸ್ ಇದೆ ನಿಮ್ಗೆ. ಅದಾದ್ಮೇಲೆ ನೋಡಿ, ನೆಕ್ಸ್ಟ್ ನೋಡಿ, ಪೇಮೆಂಟ್ ಗೆ 1 ಡೇ ಎಕ್ಸ್ಟ್ರಾ ಕೊಟ್ಟಾರೆ. ಮೋಸ್ಟ್ಲಿ ಇನ್ನೂ ಚೇಂಜ್ ಆಗಬಹುದು, ಆಗ್ದೇನೆ ಇರಬಹುದು, ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅಡ್ವಾನ್ಸ್ ಅವರು ಆಲ್ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ, ಆಲ್ ಟಿಕೆಟ್. ಹೌದಾ? 10ನೇ ತಾರೀಕು, 10ನೇ ತಿಂಗಳ ಒಳಗಡೆ ಫಸ್ಟ್ನೇ ಮಂತ್ ನೋಡಿ. ಈಗ ನಿಮ್ಗೆ ಇಲ್ಲೊಂದು ಮಂತ್, 1 ಮಂತ್, ದೆನ್ 1 ಮಂತ್, ಎಷ್ಟಾಯ್ತ್ರಿ? 2 ಮಂತ್ಸ್ ಡಿಫ್ರೆನ್ಸ್ ಐತಿ. ಸಖತ್ತಾಗಿ ಸ್ಟಡಿ ಮಾಡ್ಬೋದ್ರಿ, ನಿಜವಾಗ್ಲು. ಪಕ್ಕ ಇದನ್ನ ಇವತ್ತಿಂದಾನೆ ಎಕ್ಸಾಂಪಲ್ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೆ. ಅವಾಗ ಹೇಳಿದೀನಿ, ಅವಾಗಲೇ ಸ್ಟಾರ್ಟ್ ಮಾಡಿ, ಇವಾಗ ನಿಮಗೆ ರಿವಿಷನ್ ಮಾಡಕ್ ಬರ್ತಂತ. ನಾನು ಅವ್ರಿಗೆ ಏನ್ ಹೇಳಿದ್ನಿ ಗೊತ್ತಂದ್ರೆ, ಅವಾಗ ಸ್ಟಾರ್ಟ್ ಮಾಡಿದ್ರಿಗೆ ಇವಾಗ 2 ಮಂತ್ಸ್ ಬರೀ ರಿವಿಷನ್ ಕೊಡ್ಲೇರಿ ಅವ್ರಿಗೆ.
ರಿವಿಷನ್ ಕೊಡ್ಲಿ ನಾನು ಹೇಳ್ತೀನಿ ರ್ಯಾಂಕ್ನಾಗ ಬರ್ತಾರ್ರಿ ರ್ಯಾಂಕ್ನಾಗ. ನಾನು ಅವಾಗ ಹೇಳಿದೀನಿ ಫಸ್ಟ್ ನಾನು ಕೆಸೆಟ್ ಕ್ಲಾಸ್ ಮಾಡತ್ನಾಗ ಹೇಳಿದೀನಿ ಅವಾಗ, ಹೌದಾ? ಅದನ್ನ ಮಾಡಿದಾರೆ ಇವಾಗ ಪಕ್ಕರಿ. ನೀವ್ ಈಗ ಹೆಂಗಾಗಿದ್ದಾರೆ ಗೊತ್ತಾ? ಬಹಳ ಜನ ಏನ್ ಮಾಡ್ತಿದಾರಪ್ಪ ಅಂದ್ರೆ, ಸರಿ ಇವಾಗ ಪಿ ಸಿ ಕಾಲ್ ಫಾರ್ಮ್ ಆಗಿತ್ತು, ಪಿ ಸಿ ಓದಾಕ್ ಕುಂತೀನ್ರಿ. ಆಮೇಲೆ ಈಗ ವಿಲೋಸ್ ಅಕೌಂಟೆಂಟ್ ಕಾಲ್ ಫಾರ್ಮ್ ಆಗೈತ್ರಿ, ಅದಕ್ಕೆ ಓದಾಕ್ ಕುಂತೀನ್ರಿ. ಈ ರೀತಿ ನೀವು ಅಲ್ಲೊಂದಿಟ್ಟು ಓದ್ತಾ ಹೋದ್ರೆ ಯಾವ್ದು ಕ್ಲಿಯರ್ ಆಗಲ್ಲ. ಇದು ನನ್ ಥಿಯರಿ ಅಲ್ಲ, ಯೂನಿವರ್ಸಲ್ ಟ್ರೂತ್ ಇದು, ಹೌದಾ? ನೀವು ಅದನ್ನೆಲ್ಲ ಕ್ಲಿಯರ್ ಮಾಡೋಕಪ್ಪ ಅಂದ್ರೆ ನಿಮ್ಗೆ ಆ ಲೆವೆಲ್ ನಾಲೆಡ್ಜ್ ಇರ್ಬೇಕಲ್ಲ, ಹೌದ್ರಿ? ಆ ಲೆವೆಲ್ ನಾಲೆಡ್ಜ್ ಬೇಕಾದ್ರೆ ನಿಮ್ಗೆ ಮೊದ್ಲು ಟೈಮ್ ಬೇಕು, ನೀವು ವರ್ಕ್ ಮಾಡ್ಬೇಕು, ಹೌದಾ? ಹಂಗಿರ್ತದೆ. ಸೊ ಇಲ್ಲಿ ಜಸ್ಟ್ 2 months ಒಳಗಡೆ ಏನೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಓಕೆ ನೋಡಿ, ಪೇಮೆಂಟ್ ಆಯ್ತಾ, ನೆಕ್ಸ್ಟ್ ಸೀದಾ ಎಕ್ಸಾಮ್. ಇನ್ನು 10 days ಒಳಗಡೆ ಎಕ್ಸಾಮ್ ಇರ್ತದೆ. ಓಕೆ, ಅರ್ಥ ಆಯ್ತಲ್ಲ? ಇದೆಲ್ಲ ನೋಟಿಫಿಕೇಶನ್. ಇವಾಗ ಕೆಸೆಟ್ ಎಕ್ಸಾಮ್ಗೆ, ಹೌದಾ, ಏನೇನ್ ಪ್ರಿಪರೇಷನ್ ಮಾಡ್ಬೇಕ್ರಿ? ಫಸ್ಟ್ ಕೆಸೆಟ್ಗೆ ಫಸ್ಟ್ ಪೇಪರ್ಗೆ ಒಂದು ಕ್ವಶನ್ ಬ್ಯಾಂಕ್ ತಗೊಂಡ್ಲೇಬೇಕು, ಇದ್ರೆ ಚೆನ್ನಾಗಿ ಒಳ್ಳೆ ಮಸ್ತ್ ಆಗಿರುತ್ತ. ಒಂದು ಕೆಸೆಟ್ಗೋಸ್ಕರನೇ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ, ಎಕ್ಸ್ಪೆಷಲಿ ನನ್ ಕೇಳಿದ್ರೆ ಏನ್ ಹೇಳ್ಬೋದಲ್ಲಪ್ಪ ಅಂತಂದ್ರೆ, ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ನೆಟ್ ಕೆಸೆಟ್ ಅಂತ ಒಂದು ಬುಕ್ ಬರ್ತದೆ ಫಸ್ಟ್ ಪೇಪರ್ಗೆ. ಇಟ್ ಈಸ್ ವೆರಿ ಬೆಸ್ಟ್ ಬುಕ್. ನಿಮಗೆ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಸಖತ್ತಾಗಿ ಅರ್ಥ ಆಗುತ್ತೆ, ಹೌದಾ? ಅದನ್ನೇ ಅರ್ಥ ಮಾಡ್ಕೊಂಡ್ರೆ ಸಾಕು, ಆರಾಮ್ಸೆ ನೀವೇನ್ ಮಾಡ್ಬೋದು, ಫಸ್ಟ್ ಪೇಪರ್ ಚೆನ್ನಾಗಿ ಮಾಡ್ಕೋಬಹುದು. ಇನ್ನೂ ಫಸ್ಟ್ ಪೇಪರ್ ಜಾಸ್ತಿ ಆಗ್ಬೇಕಂದ್ರೆ ನೀವು ಮೆಂಟಲ್ ಅಬಿಲಿಟಿ ಚೆನ್ನಾಗಿ, ಇನ್ನೊಂದ್ರೆ ಮೆಂಟಲ್ ಅಬಿಲಿಟಿ ಬಹಳ ಟಫ್ ಕೊಡಲ್ಲ, ಬಹಳ ಸಿಂಪಲ್ ಆಗಿರ್ತವೆ, ಸಖತ್ತಾಗಿರ್ತವ, ಹೌದಾ? ಅದನ್ನೇ ಕ್ಲಾಕ್ ಮಾಡಿದ್ರೆ ಆರಾಮ್ಸೆ ನಿಮ್ಗೆ ಏನ ಮಾಡಿದ್ರಿ 35+ ಕ್ವಶನ್ಗೆ ಆನ್ಸರ್ ಹಾಕ್ಬೋದು. ಇಲ್ಲಿ ಹೆಂಗಿರ್ತದಪ್ಪ ಅಂದ್ರೆ, ಫಸ್ಟ್ ಪೇಪರ್ಗೆ 50 ಕ್ವಶನ್ ಇರ್ತಾವ್ರಿ, 100 ಮಾರ್ಕ್ಸ್ ಇರ್ತದ, ಹೌದಾ? ನೆಕ್ಸ್ಟ್ ಸೆಕೆಂಡ್ ಪೇಪರ್ಗೆ 100 ಕ್ವಶನ್ಸ್ ಇರ್ತಾವ, 200 ಮಾರ್ಕ್ಸ್ ಇರ್ತದ. ಅರ್ಥ ಆಯ್ತಲ್ಲ ಹೇಳೋದು? ಹೌದಾ? ಇಲ್ಲಿ ನೋ ನೆಗೆಟಿವ್, ಹೌದಾ? ಯಾವುದೇ ನೆಗೆಟಿವ್ ಇರಲ್ರಿ, ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ ಬರೋದು. ಅದಕ್ಕೆ ಹೇಳ್ತದೆ ನೆಕ್ಸ್ಟ್ ಡೈಲಿ ಕ್ಲಾಸ್ಗಳು ಹೆಂಗ್ ಬರ್ತಾವಪ್ಪ ಅಂತಂದ್ರೆ, ನೀವು ಕ್ವಶನ್ ಪೇಪರ್ ಬಿಡಿಸ್ತಿರ್ತೀನಿ, ನೆಕ್ಸ್ಟ್ ಒಂದೊಂದು ಟಾಪಿಕ್ ಡಿಸ್ಕಷನ್ ಮಾಡಮ್ರಿ, ಹೌದಾ? ನಿಮ್ಗೆ ಏನೇ ಬೇಕ್ರಿ, ನೀವು ಸರ್ ಈ ಟಾಪಿಕ್ ಡಿಸ್ಕಷನ್ ಮಾಡ್ರಿ ಅಂತಾರೆ, ಆ ಟಾಪಿಕ್ ಡಿಸ್ಕಷನ್ ಮಾಡಮ್ರಿ, ನಿಮ್ಗೆ ಯಾವ್ದು ಬೇಕದು. ನೆಕ್ಸ್ಟ್ ನಾನು ಸದ್ಯ ಈಗ ICT ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ICT ಎಲ್ಲ ಇನ್ಫಾರ್ಮೇಶನ್, ICT ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೌದಾ? ಎಕ್ಸ್ಪೆಷಲಿ ಬಹಳ ಚೆನ್ನಾಗಿ ಕ್ವಶನ್ ಕೇಳ್ತಾರೆ ICT ಒಳಗಡೆ, ಭಾರಿ ಫ್ಯಾಕ್ಟುವಲ್ ಆಗಿರ್ತವ, ಡೈರೆಕ್ಟ್ ಕ್ವಶನ್ಗಳು ಇರ್ತವ, ಸಿಂಪಲ್ ಆಗಿರ್ತವ. ನಾ ಅದೇ ರೀತಿನೇ ಹೇಳ್ಕೊಡ್ತೀವಿ, ಸಿಂಪಲ್ ಆಗಿ. ಜಸ್ಟ್ ನೀವು ಅದನ್ನ ಕೇಳಿದ್ರೆ ಸಾಕು, ಗ್ಯಾರಂಟಿ ನಮ್ಮ MS ವಿಷನ್ ಅಕಾಡೆಮಿಯಿಂದ, ಹೌದಾ, ಈ ಸಲ ಕೆಸೆಟ್ ಕ್ಲಿಯರ್ ಆಗ್ಬೇಕು, ಅದು ನನ್ನ ಮೇನ್ ಧ್ಯೇಯ. ಅದು ಅರ್ಥ ಆಯ್ತಲ್ಲ? ನಮ್ದು ಏನಪ್ಪಾ ಅಂದ್ರೆ ಮೇನ್ ಅದು. ಹಂಗಾಗಿ ನಿಮಗೆ ಎಷ್ಟು ವರ್ಕ್ ಮಾಡಕ್ ಸಾಧ್ಯ ಆಗುತ್ತೆ, ನಮ್ಮಿಂದ ಎಷ್ಟು ವರ್ಕ್ ಮಾಡ್ಬೇಕಾಗುತ್ತೆ ಅಷ್ಟು ನಿಮಗೆ ಮಾಡಿಕೊಡ್ತೀವಿ. ಓಕೆನಾ? ನೀವು ಮಾಡ್ಬೇಕಾಗಿರೋದು ಏನಲ್ರಿ, ಕ್ಲಾಸ್ ಕೇಳಬೇಕು, ಕ್ವಶನ್ಗಳಿಗೆ ಆನ್ಸರ್ ಹಾಕ್ಬೇಕು, ಹೌದಾ? ಇಂಟ್ರಾಕ್ಷನ್ ಒಳಗಡೆ ಇದ್ರೆ ಸಾಕ್ರಿ. ಡೆಫಿನೆಟ್ಲಿ 2 months ಒಳಗಡೆ ನೀವೇನ್ ಮಾಡ್ಬೋದು, ಕೆಸೆಟ್ ನ ಕ್ಲಿಯರ್ ಮಾಡ್ಬೋದು, ಹೌದಾ? ಈಗ ಆಲ್ರೆಡಿ ಯಾರು ಕೆಸೆಟ್ ಓದ್ತಾ ಇದ್ರಿ, ಈಗ 2 month ರಿವಿಷನ್ ಮಾಡಿದ್ರೆ ಗ್ಯಾರಂಟಿ ರ್ಯಾಂಕ್ನಾಗ ಬರ್ತಾರೆ. ಡೆಫಿನೆಟ್ಲಿ ಹೇಳಕೊಂತೀನಿ, ರ್ಯಾಂಕ್ನಾಗ ಬರ್ತಾರೆ ಖಂಡಿತ, ಇದ್ರಾಗ ಏನ್ ಡೌಟೇ ಇಲ್ಲ. ಅರ್ಥ ಆಯ್ತಲ್ಲ ಹೇಳೋದು? ನೋಡಿ, ಈಗ ಪೇಪರ್ 1, ಪೇಪರ್ 2 ನಂದು ಪೊಲಿಟಿಕಲ್ ಸೈನ್ಸ್, ಸ್ಪೆಸಿಫಿಕ್ ಆಗಿ ರಾಜ್ಯಶಾಸ್ತ್ರ. ಓಕೆನಾ? ರಾಜ್ಯಶಾಸ್ತ್ರ ಒಳಗಡೆ ಥಿಯರಿ ಬರ್ತಾವ್ರಿ, ಹೌದಾ? ಅದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಹೌದಾ? ಆಮೇಲೆ ಕಂಪೇರಿಟಿವ್ ಪೊಲಿಟಿಕ್ಸ್ ಅಂತ ಬರ್ತದ. ಆಮೇಲೆ ನಾವು ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಅಂತ ನೋಡ್ತೀವಿ, ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂತ ನೋಡ್ತೀವಿ, ಹೌದಾ? ಇಂಟರ್ನ್ಯಾಷನಲ್ ರಿಲೇಷನ್ಸ್, ಆಲ್ರೆಡಿ ಅರ್ಧ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾನು ನಮ್ ಪ್ಲೇ ಒಂದು ಬಾಕ್ಸ್ ಒಳಗಡೆ ಐತ್ರಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಅದಾವ, ಅದ್ರ ಒಳಗೆ ನೋಡ್ರಿ. ಇನ್ನೂ ನಿಮಗೆ ನಮಗ್ ಕೆಸೆಟ್ ಒಳಗಡೆ ಬೇಕಪ್ಪ ಅಂದ್ರೆ CTBT ಅಂತ ಬರ್ತದ, NPT ಅಂತ ಬರ್ತದ, ಹೌದಾ? ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೋದು, ಹೌದಾ? ಫಾರಿನ್ ಪಾಲಿಸಿ ಆಗಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಈ ರೀತಿಯಾಗಿ ಎಕ್ಸ್ಪೆಷಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹೌದಾ? ಇಂಡಿಯನ್ ಪೊಲಿಟಿ ಅಂತ ಹೇಳ್ತೀವಿ, ಈ ರೀತಿ ಎಲ್ಲ ಬರ್ತಾವ್ರಿ. ಇವು ಸಖತ್ತಾಗಿರ್ತವ, ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಹಿಡ್ಕೊಂಡು ಹೋದ್ರು ಬಹಳ ಹೆಲ್ಪ್ ಆಗುತ್ತೆ. ನೋಡಿ, ಇದು ಒಂದು ನೀವು ಹೇಳಿದ್ರೆ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಡಾಕ್ಟರ್ ಗುರುರಾಜ್ ಬುಲ್ಬುಲಿ ಅವ್ರದ್ದು ಮೋಸ್ಟ್ಲಿ, ಹೌದಾ? ಮಧುಮತಿ ಏನ ಇರ್ಬೇಕ್ರಿ ಹೆಸರು ಮೇಡಮ್ ಅವ್ರದ್ದು. ಆ ಒಂದು ಅದನ್ನ ತಗೊಂಡ್ರಂತ ಬೆಸ್ಟ್ ನೋಡ್ರಿ. ಫಸ್ಟ್ ಪೇಪರ್ ಒಂದು ಸ್ಪೆಸಿಫಿಕ್ ಪೇಪರ್ ನಿಮ್ದಂತ ನಮ್ಗೆ ಗೊತ್ತಿಲ್ಲ. ಸೊ ನಮ್ದು ಬಂತಪ್ಪ ಅಂತಂದ್ರೆ ನಾನು ಮಾತ್ರ ರೆಫರೆನ್ಸ್ ಮಾಡೋದು ಮಾತ್ರ ರುಕ್ಮಿಣಿ ಮೇಡಮ್ ಅಂತ, ರುಕ್ಮಿಣಿ ಮೇಡಮ್ ದೂರಿ ಅವ್ರದ್ದು ಒಂದು ಕ್ವಶನ್ ಪೇಪರ್ ಪರಿವಿಡಿ ಅಂತ ಐತ್ರಿ, ಹೌದಾ? ಪ್ರಶ್ನೆ ಪತ್ರಿಕೆ ಅದು ತಗೋರಿ. ಅದ್ರ ಎಕ್ಸ್ಪೆಷಲಿ ಇವಾಗ ಏನಾಗಿದೆ ಅಂತಂದ್ರೆ, ಮನೆ ಹೊಸ ಎಡಿಷನ್ ಒಳಗಡೆ ಏನ್ ಮಾಡ್ರಿ, ಎಕ್ಸ್ಪ್ಲನೇಷನ್ಸ್ ಮತ್ತೆ ಕೊಟ್ಟಿದ್ದಾರೆ, ಹೌದಾ? ನಾವು ಓದೋ ಟೈಮ್ ಎಕ್ಸ್ಪ್ಲನೇಷನ್ ಇದ್ದಿಲ್ಲ. ಸರ್ ನಿಮ್ದು ಏನಾಯ್ತು ಸರ್, ನಮ್ದು ಕೆಸೆಟ್ ಕ್ಲಿಯರ್ ಆಗೈತಪ್ಪ, 2024 ಒಳಗಡೆ ಕ್ಲಿಯರ್ ಆಗೈತಿ. ವಿತ್ ಕರ್ನಾಟಕಕ್ಕೆ ನಮ್ದು 20 ರ್ಯಾಂಕ್. ಯಾಕಿದ್ದ 20 ರ್ಯಾಂಕ್ ಅಂತ ಗೊತ್ತೇಳಕ್ ಕುಂತೀನಪ್ಪ ಅಂತಂದ್ರ, ನಾವು ಹಿಂಗ ನಮ್ಮಿಂದ ಎಲ್ಲಿ ಆಗತ್ತಾ, ಏನಾಗಲ್ಲ ನಮ್ಗೆ, ಎಲ್ಲಿ ಎಲ್ಲಪ್ಪ ಇವೆಲ್ಲ ಅನ್ಕೊಂಡವ್ರು ಅಂತಾರು ಇವತ್ ಈ ಲೆವೆಲ್ ಮಾಡಿವ್ರಿ ಅಂತಂದ್ರ ಎಫರ್ಟ್ ಹೆಂಗ್ ಹಾಕ್ಬೇಕು ಅನ್ನೋದಕ್ಕೋಸ್ಕರನೇ ನಿಮಗೆ ಆ ಮೋಟಿವೇಶನ್ ಬರ್ಲಿ ಅಂತ ಹೇಳಕ್ ಕುಂತಿಲ್ಲ, ಹೊರತಾಗಿ ನಮ್ಮನ್ನ ಇಲ್ಲಿ ಹೇಳ್ಕೋಬೇಕ ಅಂತ ಹೇಳಕ್ ಕುಂತಿಲ್ಲ. ಅದನ್ನು ಕೆಲವೊಬ್ರಿಗೆ ಬಂದಿರ್ತದ ಮೈಂಡಿಗೆ ಆಲ್ರೆಡಿ, ತಂದು ಹೇಳ್ಕೊಳಕ್ ಕುಂತ ನೋಡಪ್ಪ ಅಂತ. ಅದೆಲ್ಲ ನಮ್ಗೆ ಇಲ್ಲೇನ್ ಬೇಕಾದ್ರೆ ಇನ್ಫಾರ್ಮೇಶನ್ ಬೇಕು, ಹೆಂಗೆಲ್ಲ ಕ್ವಶನ್ ಬರ್ತಾವ. ಈಗ ಆಲ್ರೆಡಿ ನನಗೆ ಇದ್ರ ಮೇಲೆ ನೋಡ್ರಿ ಏನಿಲ್ಲಪ್ಪ ಅಂದ್ರೆ
ಯಾಕಪ್ಪ ಅಂದ್ರೆ 2024 2025 2023 ಹೌದಾ, ಈ ಮೂರು ಎಕ್ಸಾಮ್ ಅನಾಲಿಸಿಸ್ ಮಾಡಿ ಚೆನ್ನಾಗಿ ಹೌದಾ. ಹಂಗಾಗಿನೇ ನನಗೆ ಏನಾಯ್ತ್ರಿ 2024 ಒಳಗಡೆ ಈ ಒಂದು ಅನಾಲಿಸಿಸ್ ನನಗೆ ಇಲ್ಲಿ ಬರಕ್ ಸ್ಟಾರ್ಟ್ ಆಯ್ತು ಹೌದಾ. ಇವಾಗ ಯಾಕೆ ಸ್ಪೆಸಿಫಿಕ್ ಆಗಿ ಇದೇ ಬರ್ತಾ ಇದಿಲ್ಲ, ಇವ್ ಯಾಕೆ ಇಂಪಾರ್ಟೆಂಟ್ ಹೇಳಕ್ ಆಗತ್ತಂತಂದ್ರಿ, ಇದು ವರ್ಕ್ ಹಂಗೈತೆ ನಮ್ದು ಇದ್ರ ಮೇಲೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ನಾನು ಫಸ್ಟ್ ಅಟೆಂಪ್ಟ್ ಕಾಂಪಿಟೇಟಿವ್ ಕೈ ಇಟ್ಟಿದ್ದೆ ಕೆಸೆಟ್ಗೆ, ಅದನ್ನ ಕ್ಲಿಯರ್ ಮಾಡ್ತಾನೆ ಬಿಟ್ಟಿಲ್ಲ ನಾವು. ಅದಕ್ಕೋಸ್ಕರ ನಿಮ್ಗೆ ಹೇಳಕ್ ಕುಂತಿರೋದು, ಇಷ್ಟು ಮಾಡಿದ್ರೆ ಸಾಕು ಆರಾಮ್ಸೆ ಕ್ಲಿಯರ್. ಎಕ್ಸ್ಪೆಷಲಿ ನಮ್ಮ ಅನುಭವಸ್ಥ ಉಪನ್ಯಾಸಕರದಾರ್ರಿ ಕೆಲವೊಬ್ರು, ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ಟೀಚ್ ಮಾಡ್ತಿರ್ತಾರ. ಅವ್ರು ಕೆಲವೊಬ್ರು ಏನಾಗ್ಯವ್ರಿ ಅಂತಂದ್ರೆ ಅವ್ರ ಅರ್ಹತೆ ಎಕ್ಸ್ಪೆಷಲ್ ಕೆಸೆಟ್ ಇಲ್ಲ ಅರ್ಧ ಇದು ಮಾಡಿ. ಸೊ ಅವ್ರು ಮನ್ಸ್ ಮಾಡಿದ್ರೆ ಅವ್ರಿಗೆ ಯಾವ್ದಿಲ್ಲ, ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಅವ್ರು ಡೈಲಿ ಅದನ್ನ ಮಾಡಿದಾರೆ. ಸೊ ಅವ್ರು ಜಸ್ಟ್ ಈಗ ಮಾಡ್ಬೇಕಾಗಿರೋದು ಏನ್ ಗೊತ್ತಂದ್ರೆ ರಿವಿಷನ್ ಅಷ್ಟೇ ಮಾಡಿರೋ ಸಾಕು. ಓಕೆ, ನಾನು ಸರ್ಗಳಿಗೆ ಅವ್ರ ಉಪನ್ಯಾಸಕರಿಗೆ ಹೇಳೋದು ಇದು ಒಂದೇ ಇಲ್ಲಿಂದ. ಯಾಕಪ್ಪ ಅಂದ್ರೆ ಅವರು ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿದೀಪಗಳು ಹೌದಾ. ಯಾರನ್ನು ಇಲ್ಲಿ ಹೊಗಳಂತಲ್ಲ, ರಿಯಾಲಿಟಿ ರೀ ಹೌದಾ. ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಾವು ನೋಡಿದೀವಿ ಕೋರ್ಟ್ ಆರ್ಡರ್ ಆದ್ಮೇಲೆ ಏನೇನೆಲ್ಲ ಗೊಂದಲಗಳಾದವು ಅಂತ ಹೌದಾ. ಅಷ್ಟು ಈಗ ಗೆಸ್ಟ್ ಫ್ಯಾಕಲ್ಟಿ ವರ್ಕ್ ಮಾಡೋರಿಗೆ ಹೌದಾ. ಸೊ ಅದಕ್ಕೋಸ್ಕರ ಅವೆಲ್ಲ ಬಿಡಿ, ನಿಮಗೆ ಇದನ್ನ ಕ್ಲಿಯರ್ ಮಾಡಿಕರಿ. ನೆಕ್ಸ್ಟ್ ಕರೆದೇ ಕರೀತಾರ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್, ಅದಕ್ಕೋಸ್ಕರ ಆದ್ರೂ ಓದಿ ಹೌದಾ. ಡೈರೆಕ್ಟ್ ನಿಮ್ಗೆ ಅಪಾಯಿಂಟ್ಮೆಂಟ್ ಆಗ್ಬಿಡ್ತೀವಿ ಆರಾಮ್ ಹೌದಲ್ರಿ. ಅಪಾಯಿಂಟ್ಮೆಂಟ್ ಆಗ್ಬೇಕು ನಾವು. ಆಗ್ಬೇಕಪ್ಪ ಅಂದ್ರೆ ಇವಾಗ ವರ್ಕ್ ಮಾಡ್ಕೊಂತ ಹೋದ್ರಿ ಗೊತ್ತಾಗತ್ರಿ ಏನ್ ತಪ್ಪು ಮಾಡಕ್ ಕುಂತ್ರಿ ಏನಿಲ್ಲ ಅಂತ. ನಾನು ಇವಾಗ್ಲೂ ಹೇಳ್ತ ನೋಡ್ರಿ, ನಾನು ಇದರ ಕೆಸೆಟ್ ಒಳಗಡೆ ಯಾವ್ದನ್ನ ಏನ್ ಮಾರ್ಕ್ ಮಾಡ್ಕೊಂಡಿದ್ನ ಅದನ್ನ ಫಿಲ್ಅಪ್ ಮಾಡ್ಕೊಂಡಾಗನೇ ನಾವು ಇಲ್ಲಿಂದ ಸಾಧ್ಯ ಆಯ್ತು. ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಕಷ್ಟ ಅನ್ಸಿರ್ತದಲ್ರಿ ಅದನ್ನ ಹಾಕ್ರಿ. ಎಕ್ಸ್ಪೆಷಲ್ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಇನ್ಯಾರು ಆಗಿರ್ಬೋದ್ರಿ, ಎನಿವನ್ ನನ್ಕಿನ ಯಾರಾದ್ರೂ ಅದಕ್ಕೆ ಕೈ ಮುಗಿದು ಕೇಳ್ಕೊಂತೀನಿ ನಾನು. ಓಕೆನಾ. ಸೊ ಯಾಕಪ್ಪ ಅಂತಂದ್ರೆ ರೆಸ್ಪೆಕ್ಟ್ ಎವ್ರಿವನ್. ಅದಕ್ಕೋಸ್ಕರ ಸೊ ನೋಡಿ, ಇಷ್ಟಂತೂ ನಾನು ಹೇಳಬಲ್ಲೆ. ಇನ್ನು ಮುಂದೆ ನಿಮಗೆ ಅತ್ಯುನ್ನತ ಕ್ಲಾಸ್ಗಳನ್ನ ತಗೊಂಡ್ಬರ್ತೀನಿ ರೀ ಹೆಂಗೆಲ್ಲ. ಯಾಕಂದ್ರೆ ನಾವು ನೋಡಿದೀವ್ರಿ ನೆಟ್ ಎಕ್ಸಾಮ್ ನಾವು ಪ್ರಿಪೇರ್ ಆಗೋವಾಗ ಹೆಂಗಪ್ಪ ಅಂದ್ರೆ ಇಲ್ಲಿ ಎಲ್ಲ ಕನ್ನಡ ಮಾತಾಡ್ತೀವಿ, ಕನ್ನಡ ಕೇಳ್ತೀವಿ, ಕನ್ನಡ ಇದು ಮಾಡ್ತೀವಿ. ಬಟ್ ಕನ್ನಡದೊಳಗೆ ನಮಗೆ ಪೊಲಿಟಿಕಲ್ ಸೈನ್ಸಿಗೆ ಇನ್ಫಾರ್ಮೇಶನ್ ಸಿಗಲ್ಲ. ಹಂಗಾಗಿ ಎತ್ತಿ ಹೇಳ್ತಾ ಇರೋದು ನಿಮಗೆ ಕನ್ನಡದೊಳಗಡೆನೆ ಎಕ್ಸ್ಪೆಷಲ್ ಇಂಗ್ಲಿಷ್ ಕನ್ನಡ ಎರಡೂ ಸೇರಿಸಿ ಯಾವ ರೀತಿ ನೆನ್ಪಿಟ್ಕೋಬೇಕು ಹೌದಾ. ಈಗ ನಾವು ಬಹಳಷ್ಟು ಥಿಯರಿಗಳು ಬರ್ತದ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಬರ್ತದ, ಬಹಳ ಜಗ್ಗಿ ಅವ್ರಿ ಎಕ್ಸ್ಪೆಷಲಿ ಹೌದಾ. ಎಕ್ಸ್ಪೆಷಲಿ ಪೊಲಿಟಿಕಲ್ ಸೈನ್ಸ್ ಒಳಗಡೆ ಸಖತ್ತಾಗ್ರಿ. ನಿಮ್ಗೆ ಹೆಂಗ್ ಅರ್ಥ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಹಿಂಗ್ ಅರ್ಥ ಮಾಡ್ಕೊಂಡ್ರೆ ಸಾಕ್ರಿ. ಇದ್ ಬಂದಿರ್ತದ ಕ್ವಶನ್ ಹಂಗ್ ಹೇಳಿ ಕೊಡ್ತೀನಿ ಪಕ್ಕ. ಓಕೆನಾ. ಅರ್ಥ ಆಯ್ತಾಡ್ರಿ. ನನ್ ಕಾನ್ಫಿಡೆನ್ಸ್ ನೋಡಿ ನಿಮ್ಗೆ ನನ್ ಕಾನ್ಫಿಡೆನ್ಸ್ ಬರ್ಬೇಕು, ಅದು ನನ್ನ ಉದ್ದೇಶ. ಓಕೆ, ಇದು ಇವತ್ತಿಂದು ಆಗಿರ್ತದ. ಇನ್ ಮುಂದೆ ನಾಳೆ ಕ್ಲಾಸ್ಗಳು ಹೆಂಗ್ ಆಗ್ತಾವಪ್ಪ ಅಂತಂದ್ರೆ ನೋಡ್ರಿ, ICT ಫಸ್ಟ್ ಪೇಪರ್ ಸ್ಟಾರ್ಟ್ ಆಗತ್ತಾ. ಐ ಸಿ ಟಿ ಬರೇ ಇದಕ್ಕೊಂದಕ್ಕೆ ಪ್ರಿಪರೇಷನ್ ಆಗಿರಲ್ರಿ, ಇನ್ಕ್ಲೂಡಿಂಗ್ ಆಲ್ಸೋ ಈಗೇನ್ ಕಾಂಪಿಟೇಟಿವ್ ಎಕ್ಸಾಮ್ ಸಮೇತ ಪ್ರಿಪೇರ್ ಆಗಿ. ಯಾಕಪ್ಪ ಅಂದ್ರೆ ಅದು ಕಂಪ್ಯೂಟರ್ ತಕ್ಕಂಗ. ಸೊ ನಾವಿಲ್ಲಿ ಕಂಪ್ಯೂಟರ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಲ್ರಿ. ICT ಒಳಗಡೆ ಕಂಪ್ಯೂಟರ್ ನೋಡ್ತೀವಿ ಹೌದಾ. ಕಂಪ್ಯೂಟರ್ನ ಓನ್ಲಿ ಅವ್ರ ಕಂಪ್ಯೂಟರ್ ಪರ್ಪಸ್ ಅಷ್ಟೇ ನೋಡ್ತಿದ್ರು ನಾವು. ವಿತ್ ಆಲ್ಸೋ ಐಸಿಟಿ ಇಂಟರ್ನೆಟ್ ಅಂತ ಬರ್ತದ ಹೌದಾ. ಸೋರ್ಸ್ ಆಫ್ ಇಂಟರ್ನೆಟ್ ಬರ್ತವೆ, ಆಪ್ಸ್ ಬರ್ತವೆ. ಯಾವಾಗೆಲ್ಲ ಆಪ್ಸ್ಗಳು ಬಂದು ಹೌದಾ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಏನೆಲ್ಲ ನೋಡ್ತಿದೀವಲ್ರಿ, ಅವೆಲ್ಲ ಆಪ್ ಯಾವಾಗ ಬಂದು ಈ ತರ ಕ್ವಶನ್ಗಳು ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರೆ, ಹಿಂಗೆ ಕೇಳ್ಬಿಡ್ತಾರ ಹೌದಾ. ಎನ್ವೈರ್ಮೆಂಟ್, SDG ಗೋಲ್ಸ್, SDG ಮತ್ತೆ ಇವೆಲ್ಲ ಗೋಲ್ಸ್, MDG ಗೋಲ್ಸ್ ಹೌದಾ. ನೆಕ್ಸ್ಟ್ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಹೌದಾ, ಕೋಪೆಗನ್ ಕಾನ್ಫರೆನ್ಸ್ ಇವೆಲ್ಲ ಬರ್ತಾವ್ರಿ. ಚಂದ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಮ್ರಿ ಹೌದಾ. ಅದಕ್ಕೆ ಮಾಡ್ಬೇಕಪ್ಪ ಅಂದ್ರ ನಾನ್ ಏನ್ ಕೇಳಕ್ ಬಂದ್ರಿ ನಿಮ್ಗೆ, ಓನ್ಲಿ ನೀವೇನ್ ಮಾಡ್ಬೇಕು ಹೇಳ್ರಿ, ಕಾಮೆಂಟ್ ಬಾಕ್ಸ್ ಒಳಗಡೆ ನಿಮ್ಗೆ ಏನ್ ಬೇಕು, ಯಾವ ಕ್ಲಾಸ್ ಬೇಕು ಸರ್, ಇದು ಇಲ್ಲಪ್ಪ ಸರ್ ಈ ಕ್ಲಾಸ್ ಬೇಕು ಸರ್, ನಮ್ಗೆ ರಿಸರ್ಚ್ ಆಪ್ಟಿಟ್ಯೂಡ್ ಬೇಕು ಸರ್, ಟೀಚಿಂಗ್ ಆಪ್ಟಿಟ್ಯೂಡ್ ಬೇಕು ಸರ್, ಯಾವ ಕ್ಲಾಸ್ ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ಇನ್ನೊಂದು ಎಕ್ಸ್ಪೆಷಲಿ ಪೊಲಿಟಿಕಲ್ ಸೈನ್ಸ್ ಕೇಳ್ಬೇಕಪ್ಪ ಅಂದ್ರೆ ನಾನು ನಿಮಗೆ ಯಾರು ಎಷ್ಟು ಜನ ಸರ್ ಪೊಲಿಟಿಕಲ್ ಸೈನ್ಸ್ ಮಾಡಿ ಸರ್ ಕ್ಲಾಸು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿ ಅಂತ ಎಷ್ಟು ಜನ ಆಗ್ತೀರಿ ಅನ್ನೋದ್ರ ಮೇಲೆ ಅಷ್ಟು ಬೇಗ ನನಗೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ನಿಮಗೆ ಒಂದ್ಸಲ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಹಿಂಗ್ ಓದ್ಬೇಕು ಅಂತ. ಪಕ್ಕ ರೀ, ಇದ್ರಾಗ ನಾನು ಬರೆದು ಕೊಡ್ತೀನಿ ನಿಮಗೆ ಪಕ್ಕ ಹೇಳ್ತೀನಲ್ಲ. ಅಷ್ಟು ಮಾಡ್ಬೇಕು ನೀವು. ಒಂದೇ ಒಂದು ಕಾಮೆಂಟ್ ನಾನು ಕೇಳೋದು ನಿಮ್ ಕಡೆಯಿಂದ. ಯಾರೇ ನೋಡಿ ಕಾಮೆಂಟ್ ಹಾಕಿ ಅಷ್ಟೇ ಓಕೆನಾ. ಇದನ್ನ ಇನ್ನೊಬ್ರು ಶೇರ್ ಮಾಡಿ, ಬಹಳ ಇಂಪಾರ್ಟೆಂಟ್ ಐತಿ. ನಿಮಗೆ ಬಹಳ ಈಸಿಯಾಗಿ ಬಹಳ ತಲೆ ಕಟ್ಸ್ಬಿಟ್ಟಿರ್ತಾರೆ ಒಬ್ರು, ಅದು ಹಂಗೈತಪ್ಪ ಇದೆಲ್ಲ ಅರ್ಥ ಆಗಲ್ಲ ನಮಗೆ, ರಿಸರ್ಚ್ ಆಪ್ಟಿಟ್ಯೂಡ್ ಎಲ್ಲಿ ಓದಿವಿ, ಟೀಚಿಂಗ್ ಆಪ್ಟಿಟ್ಯೂಡ್ ಎಲ್ಲಿ ಓದಿವಿ, ಅವ್ ಕಮ್ಯುನಿಕೇಶನ್ ಅಂತ ಅದಂತ ಇದಂತ, ಅವ್ ಒಟ್ಟ ನಾವು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಓದಿಲ್ಲ ಅನ್ನೋ ಮಂದಿರ್ತದ್ರಿ. ಎಲ್ಲಾಗ ತಗೋ ಹಾಕ್ಬಿಡ್ರಿ ಅವನ್ನ. ನಿಮ್ಗೆ ಹೆಂಗ ಅರ್ಥ ಆಗಲ್ಲ ಅಂದವ್ರಿಗೆಲ್ಲ ಅರ್ಥ ಮಾಡ್ತದೆ ಪಕ್ಕ ನಮ್ಮ MS ವಿಷನ್ ಅಕಾಡೆಮಿಯಿಂದ. ಇದು ನನ್ನ ಗ್ಯಾರಂಟಿ ಓಕೆನಾ. ಸರ್ಕಾರ ಗ್ಯಾರಂಟಿ ಅಲ್ರಿ, ನನ್ನ ಗ್ಯಾರಂಟಿ ಓಕೆನಾ. ಅರ್ಥ ಆಯ್ತಲ್ಲ. ಕೆಸೆಟ್ ನೋಟಿಫಿಕೇಶನ್ ಆಗಿರೋದು ಓಕೆ. ಫಸ್ಟ್ ಪೇಪರ್ ರಿಸರ್ಚ್ ಆಪ್ಟಿಟ್ಯೂಡ್, ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕೇಳಿದಿರಿ. ಅದ್ರ ಸಿಲೆಬಸ್ ನೋಡ್ಕೋರು ಬೇಕಾದ್ರೆ ಸಿಲೆಬಸ್ ತೆಗೆದು ನೋಡ್ರಿ. ನಾನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೀನಿ. ಎಲ್ಲಾ ಡಿಸ್ಕಷನ್ಗಳು
ನಮ್ಮ MS ವಿಷನ್ ಅಕಾಡೆಮಿ ಒಳಗಡೆ ಪ್ಲೇ ಲಿಸ್ಟ್ ಒಳಗಡೆ ಲಭ್ಯವಿದ್ದಾವೆ. ತಾವುಗಳು ಒಂದು ಸಲ ಅದನ್ನ ಚೆಕ್ ಮಾಡಬಹುದು. ಅವಾಗ ನೋಡ್ರಿ ಅದ್ರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಗುತ್ತಾ, ಸರ್ ಇದನ್ನ ಹಿಂಗೆ ಹೇಳಿರಿ ಸರ್, ಇದನ್ನ ಹಿಂಗೆ ಹೇಳಿರಿ ಸರ, ಇದು ಚೆನ್ನಾಗಿ ಸರ್, ಅದ್ರ ಬಗ್ಗೆನೂ ಹಾಕಿ, ನಾನೇನು ಬೇಡನಲ್ಲ. ಸೊ ಹಂಗೆ ಹಾಕಿದ್ರೆ ಇನ್ನೂ ನಮಗೆ ಮೋಟಿವೇಶನ್ ಮಾಡೋದಕ್ಕೆ. ಹೌದಾ? ನನ್ನ ಉದ್ದೇಶ ಒಂದೇ ನೋಡಿ, ಏನಪ್ಪಾ ಅಂದ್ರೆ ಈ ಸತ್ರ KCET ಎಕ್ಸಾಮ್ ನಮ್ಮ ಕಡೆಯಿಂದ ಒಂದಿಷ್ಟು ಮಂದಿ ಯಾರ್ಯಾರು ಕೇಳಿರ್ತಾರೋ ಅವರೆಲ್ಲ KCET ನ ಕ್ಲಿಯರ್ ಮಾಡ್ಬೇಕನ್ನೋದು ನನ್ನ ಆಶೆ. ಹೌದಾ? ನೀವು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಸ್ ಸೈನ್ಸ್ ಒಳಗಡೆ ನೋಡಿ ಬಹಳ ಪ್ಲೇಸ್ಗಳು ಕಡಿಮೆ ಇದಾವ್ರಿ. ಹಂಗಾಗಿ ಸ್ವಲ್ಪ ನೀವು ಪ್ರಯತ್ನ ಪಟ್ರೆ ಗ್ಯಾರಂಟಿ ನೀವು ಚೆನ್ನಾಗಿ ಆಗ್ಬಿಡ್ತಾ, ಜಲ್ದಿ ಸಿಕ್ಬಿಡ್ತದ್ರಿ ಜಾಬ್. ಭಾರಿ ಚೆನ್ನಾಗವ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಕಮ್ಮಿ ಇದ್ರಿ, ಹಂಗಾಗಿ ಅಲ್ಲಿ ಓದೋರ ಸಂಖ್ಯೆ ಕೂಡ ಕಡಿಮೆ ಇದೆ. ನಮ್ದು ಆರ್ಟ್ಸ್ ಡಿಪಾರ್ಟ್ಮೆಂಟ್ಗಳು ಹೆಂಗದಪ್ಪ ಅಂದ್ರೆ ಎಕ್ಸ್ಪೆಷಲ್ ಪೊಲಿಟಿಕಲ್ ಸೈನ್ಸ್. ಹೌದಾ? ಸೊ ಹಂಗಾಗಿ ಬಹಳ ಕಾಂಪಿಟೇಷನ್ ಇರ್ತದ. ಬಟ್ ನೀವು ಒಂದೇ ಮಾಡ್ಬೇಕಾಗಿರೋದು ಕರೆಕ್ಟಾಗಿ ಓದು. ಏನ್ ಡಿಸ್ಕಷನ್ ಮಾಡ್ಬೇಕು, ಏನಿಲ್ಲ, ಯಾವ ವಿಷಯಗಳೆಲ್ಲ ಬರ್ತಾವ, ಹೆಂಗ ನಾವು ವಿಭಾಗ ಮಾಡಿಕೊಂತ ಹೋಗಿ ಅಧ್ಯಯನ ಮಾಡಿದ್ರೆ ಸೆಟ್ ಆಗತ್ತಪ್ಪ ಅಂತ ನೋಡಿ. ಹೇಳ್ತನಲ್ಲ, 1 ಮಂತ್ ಒಳಗಡೆ ನೀವು ಎಲ್ಲಾ ಸಿಲೆಬಸ್ ನ ಹೆಂಗೈತಲ್ಲ ಅಂದ್ರೆ ಒಂದಿಷ್ಟಾದ್ರೂ ಓದ್ಕೊಂಡಿರಿ. ಇನ್ನೂ 1 ಮಂತ್ ಇರ್ತದಲ್ರಿ, ಸಖತ್ ರಿವಿಷನ್ ಮಾಡ್ಲೇಬೇಕು. ವಿತೌಟ್ ರಿವಿಷನ್ ಏನ್ ಮಾಡಕ್ಕಾಗಲ್ಲ. ಅವಾಗೇನ ಅರ್ಥ ಆಯ್ತಲ್ರಿ? ವಿತೌಟ್ ರಿವಿಷನ್ ಏನ್ ಮಾಡ್ಬೇಕು, ರಿವಿಷನ್ 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 ಮೋಸ್ಟ್ ಆಫ್ ದ ಟೈಮ್ಸ್. ನೀವು ಕ್ವಶನ್ ಪೇಪರ್ ಬಿಡಿಸ್ಬೇಕು. ಇನ್ನೊಂದ್ ಹೇಳ್ತ ನೋಡ್ರಿ, ಕ್ವಶನ್ ಪೇಪರ್ನ ಇವತ್ತಿಂದಾನೇ, ಇವತ್ತಷ್ಟು 11 ಡೇಟ್, ಹೌದಾ, ಇವತ್ತಿಂದಾನೇ ಡೈಲಿ 2 ಸಲ, ಒಂದು ಮಾರ್ನಿಂಗು ಒಂದು ನೈಟ್ ಮಾಡಿ ಮುಗಿಸೇ ಮುಖಂತೀನಿ ಅನ್ಕೋ. ಎಸ್ಪೆಷಲಿ ಯಾವ್ದಂದ್ರಿ, ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್. ಯಾಕಪ್ಪ ಅಂದ್ರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಜಾಸ್ತಿ ಇರ್ತದ್ರಿ, ಅದಕ್ಕೋಸ್ಕರ ಹೇಳಕೊಂತೀನಿ. ಹಿಂಗ ನೀವು ಮಾಡಿದ್ರಪ್ಪ ಅಂದ್ರೆ ಡೈಲಿ ನಿಮ್ ಇನ್ಕ್ರೀಸ್ ಆಗ್ತಿರ್ತದ್ರಿ ನಿಮ್ದು. ಹೌದಾ? ಅಕ್ಯುರೇಸಿ ಜಾಸ್ತಿ ಆಗುತ್ತಾ, ಅವಾಗ ನಿಮಗೆ ಮಾರ್ಕ್ಸ್ ಬರಕ್ ಸಾಧ್ಯ ಆಗುತ್ತೆ. ಇಷ್ಟು MS ವಿಷನ್ ಅಕಾಡೆಮಿಯಿಂದ ಇಷ್ಟೆಲ್ಲ ಇನ್ಫಾರ್ಮೇಶನ್ ಐತ್ರಿ. ಓಕೆನಾ? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಮರಿದೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.